ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪತಾಕೆ, ಜೆಡಿಎಸ್ ಭದ್ರಕೋಟೆಯಲ್ಲೂ ಕೇಸರಿ ಕಲರವ. ಮತದಾರರ ತೀರ್ಪಿಗೆ ಸೋತು ಶರಣಾದವರು ಒಂದ್ ಕಡೆ, ಗೆದ್ದು ಬೀಗಿದವರು ಇನ್ನೊಂದು ಕಡೆ. ಬೆಳಗ್ಗೆಯಿಂದ ಆದ ಬೈ ಎಲೆಕ್ಷನ್ ಫಲಿತಾಂಶದ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ರಾರಾಜಿಸಿದ ಮುನಿರತ್ನ. ಜೆಡಿಎಸ್ ಕೋಟೆಯಲ್ಲಿ ಡಾಕ್ಟರ್ ವಿಜಯ ಶಿಕಾರಿ. ಮಿನಿ ಕುರುಕ್ಷೇತ್ರದಲ್ಲಿ ಮತ್ತೆ ಕಮಲ ಅರಳಿ ನಿಂತಿದೆ. ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮುನಿರತ್ನ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಶಿರಾದಲ್ಲಿ ಡಾಕ್ಟರ್ ರಾಜೇಶ್ ಗೌಡ ವಿಜಯ ಪತಾಕೆ ಹಾರಿಸಿದ್ದಾರೆ. ಇಪ್ಪತ್ತೈದು ಸುತ್ತುಗಳಲ್ಲೂ ಮುನಿರತ್ನ ಮುನ್ನಡೆ. ರಾಜರಾಜೇಶ್ವರಿ ನಗರದಲ್ಲಿ ಮತ ಎಣಿಕೆ ಶುರುವಾದಾಗಿನಿಂದ ಕೊನೆಯವರೆಗೂ ಮುನಿರತ್ನಗೆ ಸೋಲು ಅನ್ನೋದೇ ಕಾಣಿಸಲಿಲ್ಲ. ಒಟ್ಟು 25 ಸುತ್ತು ಮತ ಎಣಿಕೆಯಲ್ಲೂ ಮುನಿರತ್ನ ಹಂತ ಹಂತವಾಗಿ ಮುನ್ನಡೆ ಸಾಧಿಸ್ತಾ ಬಂತು. ಕೊನೆ ಸುತ್ತಿನಲ್ಲಿ ಮುನಿರತ್ನ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ರು. ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನಗೆ ಒಟ್ಟು 1,25,990 ಮತಗಳು ಸಿಕ್ಕಿದೆ. ಅಂದ್ರೆ ಶೇಕಡ 60ರಷ್ಟು ಮತ ಬಿದ್ದಿದೆ. ಕಾಂಗ್ರೆಸ್ನ ಕುಸುಮಾಗೆ 67,877 ಮತಗಳು ಸಿಕ್ಕಿದ್ರೆ ಜೆಡಿಎಸ್ನ ಕೃಷ್ಣಮೂರ್ತಿ 10,269 ಮತಗಳಿಂದ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು. ಬಿಜೆಪಿಯ ತುಳಸಿ ಮುನಿರಾಜು ಅಂಥವರು ಪ್ರಚಾರಕ್ಕೆ ಬರೆದಿದ್ರು. ಮುನಿರತ್ನ ಹ್ಯಾಟ್ರಿಕ್ ಗೆಲುವು ಸಾಧಿಸುವುದರಲ್ಲಿ ವೈಯಕ್ತಿಕ ವರ್ಚಸ್ಸು ಪ್ರಮುಖವಾಗಿತ್ತು. ಕೊರೋನಾ ವೇಳೆ ಆಹಾರ ವಿತರಿಸಿದ್ದು ಲಾಭ ತಂತು. ಅಭಿವೃದ್ಧಿ ಕೆಲಸಗಳ ಜೊತೆ ಭಾವಿ ಮಂತ್ರಿ ಆಗ್ತಾರೆ ಅನ್ನೋದು ಲಾಭ ಆಯಿತು. ನಟ ದರ್ಶನ್, ಖುಷ್ಬು, ಅಮೂಲ್ಯ ಪ್ರಚಾರ ಲಾಭ ತಂದುಕೊಡ್ತು. ಮಂತ್ರಿಮಂಡಲವೇ ಬಂದಿದ್ದು ಮತ್ತೊಂದು ಲಾಭವಾಯಿತು. ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಕುಸುಮ ಹೊಸಮುಖ, ಜೊತೆಗೆ ರಾಜಕೀಯದಲ್ಲಿ ಅನನುಭವಿ ಅನ್ನೋದು ಒಂದು ಕಾರಣ. ಮುನಿರತ್ನ ಬೆನ್ನಿಗೆ ನಿಂತು ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೈಕೊಟ್ಟಿದ್ದು ಎರಡನೇ ಕಾರಣ. ಕುಸುಮ ಗೆದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಲಾಭ ಆಗಲ್ಲ ಅನ್ನೋ ಜನರ ಭಾವನೆನೂ ಕಾರಣ ಆಯಿತು. ಇನ್ನು ಡಿಕೆ ಬ್ರದರ್ಸ್ ವರ್ಚಸ್ಸನ್ನೇ ನಂಬಿದ್ದು ದಿವಂಗತ ಡಿಕೆ ರವಿ ಅನುಕಂಪ ಕೂಡ ಕೈಕೊಟ್ಟಿದ್ದು ಕುಸುಮ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಈ ಕ್ಷೇತ್ರದ ಜನರ ಋಣ ತೀರಿಸಂತ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ನನ್ನ ಕ್ಷೇತ್ರದ ಮತದಾರ ದೇವರುಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ನಾನು ಖಂಡಿತವಾಗ್ಲೂ ಹೇಳ್ತೇನೆ, ನನ್ನ ಈ ಮತದಾರ ದೇವರ ಋಣನ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಗೆದ್ದವರ ಮೆರವಣಿಗೆ, ಸೋತವರು ಸೈಲೆಂಟ್. ಹ್ಯಾಟ್ರಿಕ್ ಗೆಲುವಿನ ಅಲೆಯಲ್ಲಿ ತೇಲಾಡುತ್ತಿರುವ ಮುನಿರತ್ನ ಭರ್ಜರಿಯಾಗಿ ರೋಡ್ ಶೋ ನಡೆಸಿದ್ರು. ಸ್ವಕ್ಷೇತ್ರದಲ್ಲಿ ಕೊರೋನಾ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಸಂಭ್ರಮಪಟ್ಟರು. ಆದರೆ ಮತದಾರರ ತೀರ್ಪಿಗೆ ತಲೆಬಾಗಿ ಸೋಲೊಪ್ಪಿಕೊಂಡ ಕುಸುಮ ಅವರಾಗ್ಲಿ, ಕೃಷ್ಣಮೂರ್ತಿ ಅವರಾಗ್ಲಿ ಮತ ಎಣಿಕೆ ಕೇಂದ್ರಕ್ಕೆ ಬಂದು ಸೋಲಿನ ಸುಳಿವು ಸಿಕ್ತಿದ್ದಂತೆ ಯಾರ ಕೈಗೂ ಸಿಗಲಿಲ್ಲ. ಶಿರಾದಲ್ಲಿ ವಿಜಯ ದುಂದುಬಿ. ಇನ್ನು ಶಿರಾ ಕ್ಷೇತ್ರದಲ್ಲೂ ಕಮಲ ಕೇಕೆ ಹಾಕಿದೆ. ಜೆಡಿಎಸ್ ಭದ್ರಕೋಟೆಯನ್ನೇ ಛಿದ್ರ ಮಾಡಿ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಬಿಜೆಪಿ ಬಾವುಟ ಹಾರಿಸಿದ್ರು. ಅಂತಿಮವಾಗಿ ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಒಟ್ಟು 76,564 ಮತ, ಅಂದ್ರೆ ಶೇಕಡ 42ರಷ್ಟು ಮತ ಪಡೆದು ವಿಜಯ ಪತಾಕೆ ಹಾರಿಸಿದ್ರು. ಕಾಂಗ್ರೆಸ್ನ ಜಯಚಂದ್ರಗೆ 63,150 ಮತಗಳು ಸಿಕ್ಕಿದ್ರೆ ಜೆಡಿಎಸ್ನ ಅಮ್ಮಜಮ್ಮ 36,783 ಮತಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು. ರಾಜೇಶ್ ಗೌಡ ವಿಜಯಕ್ಕೆ ಪ್ರಮುಖ ಕಾರಣಗಳಾಗಿದ್ದು 5 ಅಂಶಗಳು. ಜೆಡಿಎಸ್ನಲ್ಲಿದ್ದಾಗಲೇ ವೈಯಕ್ತಿಕ ವರ್ಚಸ್ಸು ಬೆಳೆಸಿಕೊಂಡಿದ್ರು. ತಂದೆ ಸಂಸದರಾಗಿದ್ದಾಗಿನಿಂದಲೂ ಸಕ್ರಿಯವಾಗಿದ್ರು. ವಿಜಯೇಂದ್ರ ಟೀಮ್ ರಣತಂತ್ರಗಳು ಲಾಭ ತಂತು. ಸರ್ಕಾರ ಅನುದಾನ ಕೊಡುತ್ತೆ, ಅಭಿವೃದ್ಧಿ ಆಗುತ್ತೆ ಎಂಬ ನಿರೀಕ್ಷೆಗಳು ಮೊದಲೂರು ಕೆರೆಗೆ ನೀರು ಹರಿಸುವ ಭರವಸೆ ಕೊಟ್ಟಿದ್ದು ಪ್ರಮುಖ ಕಾರಣ ಆಯಿತು. ಮಂತ್ರಿಯಾಗಿದ್ದಾಗಲೇ ಸೋಲು ಅನುಭವಿಸಿದ್ದಾರೆ. ಈಗ ಗೆದ್ದರೂ ಪ್ರಯೋಜನವಿಲ್ಲ ಎಂಬ ಭಾವನೆಯನ್ನ ಬಿಜೆಪಿಯವರು ಜನರಲ್ಲಿ ಮೂಡಿಸಿದ್ರು. ಪಕ್ಷದೊಳಗಿನ ಗುಂಪುಗಾರಿಕೆ, ಒಗ್ಗಟ್ಟಿನ ಕೊರತೆ ಇತ್ತು. ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಅಪಸ್ವರ ಶುರುವಾಯಿತು. ಕ್ಷೇತ್ರದ ಜನರ ಸಂಪರ್ಕ ಕಡಿಮೆ. ಪ್ರಮುಖ ಕಾಂಗ್ರೆಸ್ ನಾಯಕರು ಗೈರಾಗಿದ್ದು ಜಯಚಂದ್ರಗೆ ಮುಳುವಾಯಿತು. ಜೆಡಿಎಸ್ ಭದ್ರಕೋಟೆ ಆಗಿದ್ರೂ ಅಮ್ಮಜಮ್ಮಗೆ ಟಿಕೆಟ್ ಕೊಟ್ಟಿದ್ದು ಕುಟುಂಬ ರಾಜಕೀಯ ಅನ್ನೋ ಕೂಗು ಶುರುವಾಯಿತು. ರಾಜಕೀಯದ ಗಂಧವೇ ಅರಿಯದವರು, ಹಿರಿತನವೂ ಅವರ ಸೋಲಿಗೆ ಕಾರಣ ಆಯಿತು. ಒಟ್ನಲ್ಲಿ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಈಗ ಕಮಲದ ತೆಕ್ಕೆಗೆ ಬಿದ್ದಿದೆ. ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಖುಷಿ ಪಡುತ್ತಿದ್ದಾರೆ, ಕುಣಿದು ಕುಪ್ಪಳಿಸುತ್ತಿದ್ದಾರೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶಿರಾ ಮತ್ತು ಆರ್ಆರ್ ನಗರದ ಕ್ಷೇತ್ರದ ಸೋಲು ಗೆಲುವಿನ ಬಗ್ಗೆ ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಜನತಾ ಪಕ್ಷಕ್ಕೆ ಮತ ನೀಡಿ ನಮ್ಮ ಪಕ್ಷದ ಎರಡೂ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಾರಣಕರ್ತರಾದಂಥ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಈ ಮತದಾರ ಎಲ್ಲ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನ್ನ ಪ್ರಕಾರ ಈ ವಿಜಯ ಜನತೆಗೆ ಸೇರಿದಂಥ ವಿಜಯವಾಗಿದೆ. ಬಂಡೆಗಳಿಗೆ ಎಲ್ಲೆಲ್ಲಿ ಡೈನಾಮೆಂಟ್ ಇರಬೇಕೋ ಡೈನಾಮೆಂಟ್ ಇಟ್ಟು ಅಲ್ಲೇ ಅವ್ರನ್ನ ನಿಲ್ಲಿಸಿದಿರಿ. ಒಕ್ಕಲಿಗರ ಚುನಾವಣೆ ಅಂತೇಳಿ ಹೇಳಿತು. ಇವತ್ತು ಜನ ಸ್ಪಷ್ಟವಾಗಿ ಬಿಜೆಪಿಗೆ ರಾಜ್ಯದ ಜನ, ಬೆಂಗಳೂರು ಜನ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಆರ್ಆರ್ ನಗರ ಒಂದು ದಿಕ್ಸೂಚಿ. ಈ ಉಪಚುನಾವಣೆಯಲ್ಲಿ ಆರ್ಆರ್ ನಗರ ಮತ್ತು ಶಿರಾ ಎರಡನ್ನೂ ಗೆಲ್ಲಬೇಕು ಅನ್ನತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿದಾಗಿತ್ತು. ಕೇಂದ್ರದ ನರೇಂದ್ರ ಮೋದಿ ಅವರ ಆಡಳಿತ, ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದ ಅಭಿವೃದ್ಧಿಯ ಕಾರ್ಯ ನೋಡಿ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾಯಕತ್ವ, ಸಾಮೂಹಿಕವಾಗಿರ್ತಕ್ಕಂಥ ಕಾರ್ಯಗಳು ಎಲ್ಲವೂ ನಮ್ಮನ್ನ ಗೆಲ್ಲಿಸಿದೆ ಆರ್ಆರ್ ನಗರದಲ್ಲಿ ಮತ್ತು ಶಿರಾದಲ್ಲಿ. ಮತದಾರರು ಕೊಟ್ಟಂತ ತೀರ್ಪನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ. ಏಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಂಬ್ಕೊಂಡಿರೋದು ಹೇಗಾಯ್ತು, ಹೆಂಗಾಯ್ತು, ಯಾಕೆ ಈ ರೀತಿ ತೀರ್ಪು ತೆಗೆದುಕೊಂಡ್ರು ಅನ್ನೋದನ್ನ ಮುಂದೆ ದಿನದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಎಲ್ಲೆಲ್ಲೇನೇನು ಸರಿ ಮಾಡ್ಕೊಳ್ಬೇಕಾಗಿದೆ ಅದನ್ನೆಲ್ಲ ಆ ಕೆಲಸವನ್ನು ನಾವು ಮಾಡ್ತೇವೆ. ಎರಡೂ ಕಡೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, ಎರಡೂ ಕಡೆ ಸೋತಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಶಿರಾದಲ್ಲಿ ನಾವು ಗೆಲ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದು, ಇದರಲ್ಲೂ ಕೂಡ ಆರ್ಆರ್ ನಗರದಲ್ಲೂ ಕೂಡ ಒಳ್ಳೆ ಫೈಟ್ ಕೊಡ್ತೀವಿ ಅಂತ ಅನ್ಕೊಂಡಿದ್ದು. ನಾವು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗಿತ್ತು ಆರ್ಆರ್ ನಗರದಲ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಾಗ್ತದೆ. ಇಲ್ಲ, ಅಸ್ತಿತ್ವ ಇಲ್ಲದಿದ್ದು ಕೂಡ ರಾಜ್ಯದಲ್ಲಿ ಅಧಿಕಾರ ಇದೆಯಲ್ಲ. ನೋಡಿ, ಉಪಚುನಾವಣೆ ಯಾವಾಗಲೂ ಕೂಡ ಈಗಿನೊಂದು ಪರಿಸ್ಥಿತಿಯಲ್ಲಿ ಯಾವುದೇ ಉಪಚುನಾವಣೆ ಇದ್ದಾಗ ಪ್ರತಿಪಕ್ಷದವರು ಗೆಲ್ಲೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ದು ಹೇಗೆ, ಕಾಂಗ್ರೆಸ್ ಬಿದ್ದಿದ್ದು ಎಲ್ಲಿ, ಜೆಡಿಎಸ್ ನಾಯಕರು ನೆಲ ಕಚ್ಚಿದ್ದು ಯಾಕೆ? ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸೋದಕ್ಕೆ ಕಾರಣ ಆಗಿದ್ದೇ ಕಾಂಗ್ರೆಸ್ ಪಡೆನಾ? ಇಂಥದ್ದೊಂದು ಸ್ಟ್ರಾಟಜಿಯನ್ನ ಮಾಡಿದ ವಿಜಯೇಂದ್ರ ಬಿಜೆಪಿ ಉತ್ತರಾಧಿಕಾರಿ ಆಗ್ತಾರಾ? ಅವರೇ ಹೇಳ್ತಾರೆ, ಬನ್ನಿ ನೋಡೋಣ. ವಿಜಯೇಂದ್ರ ಅವರು ಹೋಗಿ ಚುನಾವಣೆಯಲ್ಲಿ ಕುಳಿತು ಕೆಲಸ ಮಾಡಿರುವಂಥದ್ದು ಪ್ಲಸ್ ಪಾಯಿಂಟ್ ಆಗಿ, ಎಲ್ಲೆಲ್ಲಿ ವಿಜಯೇಂದ್ರ ಅವರು ಹೋಗ್ತಾರೋ ಅಲ್ಲೆಲ್ಲ ಕೂಡ ಗೆಲುವಾಗುತ್ತೆ ಅನ್ನಂತ ಮಾತನ್ನು ಕೂಡ ಉಲ್ಲೇಖನ ಮಾಡಿದ್ದೆ. ಎಲ್ಲಿ ನೋಡಿದ್ರು ವಿಜಯೇಂದ್ರ, ಯಾರ ಬಾಯಲ್ಲಿ ನೋಡಿದ್ರು ವಿಜಯೇಂದ್ರ. ಬಿಜೆಪಿಯಲ್ಲಿ ಈಗ ವಿಜಯೇಂದ್ರ 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 ಅನ್ನೋದೇ ಇವತ್ತು ಜಪ ಆಗ್ಬಿಟ್ಟಿದೆ. ಯಾಕಂದ್ರೆ ಎರಡು ಕ್ಷೇತ್ರದಲ್ಲಿ ವಿಜಯೇಂದ್ರ ಹೆಣೆದ ರಣತಂತ್ರಗಳೇ ಈಗ ಬಿಜೆಪಿಗೆ ಬೋನಸ್ ತಂದುಕೊಟ್ಟಿದೆ. ಎಲ್ಲೆಲ್ಲಿ ವಿಜಯೇಂದ್ರ ಅವರು ಹೋಗ್ತಾರೋ ಅಲ್ಲೆಲ್ಲ ಕೂಡ ಗೆಲುವಾಗುತ್ತೆ ಅನ್ನಂತ ಮಾತನ್ನು ಕೂಡ ಉಲ್ಲೇಖನ ಮಾಡಿದ್ದೆ. ಇವತ್ತು ಕೂಡ ವಿಜಯೇಂದ್ರ ಅವರು ಏನು ಶಿರಾ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಕೂಡ ಸಾಕಷ್ಟು ಓಡಾಟ ಮಾಡಿದ ಕಾರಣ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಬಾಹುಬಲಿ ಇದ್ದಂತೆ. ರಾಜರಾಜೇಶ್ವರಿ ಶಿರಾ ಕ್ಷೇತ್ರ ಗೆಲ್ತಿದ್ದಂತೆ ವಿಜಯೇಂದ್ರ ಈಗ ಕಾರ್ಯಕರ್ತರ ಹೀರೋ ಆಗಿದ್ದಾರೆ, ಬಿಜೆಪಿ ಯುವ ನಾಯಕರಾಗಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ಯಾಕಂದ್ರೆ ಉಪಚುನಾವಣೆಗಳಲ್ಲಿ ವಿಜಯೇಂದ್ರ ಮಾಡ್ತಿರೋ ರಣತಂತ್ರಗಳು ಅಷ್ಟರ ಮಟ್ಟಿಗೆ ಬಿಜೆಪಿಗೆ ಲಾಭ ತಂದುಕೊಟ್ಟಿದೆ. ಚುನಾವಣೆ ಗೆಲ್ಲೋದಕ್ಕೆ ಇನ್ನೊಂದು ಸ್ಫೂರ್ತಿ ಅಂತಂದ್ರೆ ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಒಂದು ಪ್ರಾಮಾಣಿಕವಾಗಿ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಆದ್ರೆ ಬಿಜೆಪಿ ಕಮಲದ ಅರಳಿಸಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಸವಾಲನ್ನ ಅದನ್ನು ಸ್ವೀಕಾರ ಮಾಡಿ ನಾವು ಇವತ್ತು ಶಿರಾ ಕ್ಷೇತ್ರಕ್ಕೆ ನಮ್ಮೆಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು, ಅದರಲ್ಲಿ ನಾವು ಯಶಸ್ವಿಯಾಗಿರ್ತಕ್ಕಂಥದ್ದು. ಹಾಗಿದ್ರೆ ಶಿರಾ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ವಿಜಯೇಂದ್ರ ಹಾಕಿದ ಸ್ಟ್ರಾಟಜಿ ಎಂಥದ್ದು ಅಂತ ನೋಡಿದ್ರೆ ನಿಜಕ್ಕೂ ಅಚ್ಚರಿ ತರುತ್ತೆ. ಆರ್ಆರ್ ನಗರದಲ್ಲಿ ಮುನಿರತ್ನ ವಿರೋಧಿ ಅಲೆ ಇತ್ತು. ಟಿಕೆಟ್ ಕೊಟ್ಮೇಲಂತೂ ಭಿನ್ನಮತ ಹೆಚ್ಚಾಯಿತು. ಆಗ ವಿಜಯೇಂದ್ರ ಭಿನ್ನಮತ ಬಹಿರಂಗವಾಗದಂತೆ ನೋಡಿಕೊಂಡ್ರು. ಮುನಿರತ್ನ ವಿರೋಧಿಗಳನ್ನ ಸೈಲೆಂಟ್ ಆಗಿಸಿದ್ರು.
ಒಪ್ಪದವರಿಗೆ ದೆಹಲಿಯಿಂದ ಸಂದೇಶ ಕೊಡಿಸಿದ್ರು. ಆದರೆ ಶಿರಾದಲ್ಲಿ ವಿಜೇಂದ್ರ ಮಾಡಿದ ರಣತಂತ್ರ ನಿಜಕ್ಕೂ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತು. ಕಾಂಗ್ರೆಸ್ಗೆ ಕಾಂಗ್ರೆಸ್ನವರಿಂದಲೇ ಖೆಡ್ಡ. ಇದು ವಿಜೇಂದ್ರ ಮಾಡಿದ ರಣತಂತ್ರ. ಶಿರಾದಲ್ಲಿ ಬಿಜೆಪಿ ಗೆಲ್ಲಿಸಿದ್ದೇ ಪ್ರಭಾವಿ ಕಾಂಗ್ರೆಸ್ ನಾಯಕ ಅಂದ್ರೆ ನೀವು ನಂಬಲೇಬೇಕು. ಆ ಪ್ರಭಾವಿ ನಾಯಕ ಬೇರ್ಯಾರೂ ಅಲ್ಲ, ಕಾಂಗ್ರೆಸ್ನ ರಘುವೀರ್ ರೆಡ್ಡಿ. ರಘುವೀರ್ ರೆಡ್ಡಿ ಆಂಧ್ರದ ಪ್ರಭಾವಿ ಕಾಂಗ್ರೆಸ್ ಲೀಡರ್. ಮಡಕಶಿರಾ ತಾಲೂಕಿನ ನೀಲಕಂಠಾಪುರ ಮೂಲ ಗ್ರಾಮದವರು. ಆಂಧ್ರದಲ್ಲಿದ್ದು ಶಿರಾದಲ್ಲಿ ರಘುವೀರ್ ವರ್ಚಸ್ಸು ಪ್ರಭಾವ ಇದ್ದಂತಹ ರಾಜಕಾರಣಿ. ಶಿರಾದಲ್ಲೇ ಬರೋಬ್ಬರಿ 40ರಿಂದ 45 ಸಾವಿರ ಯಾದವ ಮತಗಳಿಗೆ ರಘುವೀರ್ ಒಂದು ಲೆಕ್ಕದಲ್ಲಿ ಲೀಡರ್. ರಘುವೀರರಿಗೆ ಕಾಂಗ್ರೆಸ್ ಜೊತೆ ಇದ್ದ ಮುನಿಸನ್ನ ಡಿಸಿಎಂ ಅಶ್ವಥ್ ನಾರಾಯಣ್ ವಿಜೇಂದ್ರಗೆ ತಿಳಿಸಿದ್ರು. ವಿಜೇಂದ್ರ ತಕ್ಷಣ ರಘುವೀರ್ ರೆಡ್ಡಿ ಅವರನ್ನ ರಹಸ್ಯವಾಗಿ ಭೇಟಿ ಮಾಡಿದ್ರು. ಕಾಂಗ್ರೆಸ್ ಪರ ಪ್ರಚಾರ ಮಾಡದಂತೆ ರಘುವೀರ್ ಮನವೊಲಿಕೆ ಮಾಡಿದ್ರು. ವಿಷಯ ಗೊತ್ತಾಗಿ ಕಾಂಗ್ರೆಸ್ನ ಟಿಬಿ ಜಯಚಂದ್ರ, ರಾಜಣ್ಣರಂತಹ ನಾಯಕರು ರಘುವೀರ್ ಮನೆಗೆ ಹೋದ್ರು. ಯಾರು ಕರೆದ್ರೂ ಬರಲಿಲ್ಲ ರಘುವೀರ್. ರಘುವೀರ್ ಮೂಲಕ ಯಾದವ ಮತಗಳನ್ನ ಕ್ಷೇತ್ರದಲ್ಲಿ ಕೂತು ಸೆಳೆದ ವಿಜೇಂದ್ರ ಭರ್ಜರಿ ಸ್ಟ್ರಾಟಜಿ ಮಾಡಿದ್ರು. ಅಷ್ಟೆಲ್ಲ ನಂಜಾವಧೂತ ಸ್ವಾಮೀಜಿಗಳ ಜೊತೆ ರಹಸ್ಯ ಮಾತುಕತೆ ನಡೆಸಿ ರಾಜೇಶ್ ಗೌಡ ಅವರನ್ನು ಭೇಟಿ ಮಾಡಿಸಿದ್ರು. ಕೈತೆನೆ ಪಕ್ಷದವರನ್ನಷ್ಟೇ ಭೇಟಿ ಆಗ್ತಿದ್ದ ನಂಜಾವಧೂತ ಶ್ರೀಗಳ ಭೇಟಿ ಬಿಜೆಪಿಗೆ ಲಾಭ ತಂದುಕೊಡ್ತು. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಕೆಲವು ತಪ್ಪುಗಳನ್ನು ವಿಜೇಂದ್ರ ಎನ್ಕ್ಯಾಶ್ ಮಾಡಿದ್ರು. ಕಾಂಗ್ರೆಸ್ ಜೆಡಿಎಸ್ ಹಳೆ ಸಂಪ್ರದಾಯಕ್ಕೆ ಬಿದ್ದಿದ್ದು, ಸಾಂಪ್ರದಾಯಿಕ ಮತಗಳನ್ನೇ ನಂಬಿಕೊಂಡಿದ್ದು, ಕಾಲಕ್ಕೆ ತಕ್ಕಂತೆ ಬದಲಾಗದೆ ಅಖಾಡಕ್ಕೆ ಇಳಿದಿದ್ದು, ಎರಡು ಪಕ್ಷದ ನಾಯಕರು ಪ್ರಚಾರಕ್ಕಷ್ಟೇ ಸೀಮಿತವಾಗಿದ್ದು, ಭಿನ್ನಮತ ಶಮನ ಸಣ್ಣ ಪ್ರಯತ್ನಕ್ಕೆ ಸೀಮಿತ ಆಗಿದ್ದು, ಎಲ್ಲಾ ಪರಿಸ್ಥಿತಿಯನ್ನ ಬಿಜೆಪಿ ವ್ಯವಸ್ಥಿತವಾಗಿ ಎದುರಿಸಿ ಗೆದ್ದಿದ್ದು ಈಗ ಇತಿಹಾಸ. ಒಟ್ನಲ್ಲಿ ವಿಜೇಂದ್ರ ಈಗ ಕರ್ನಾಟಕದ ಪಾಲಿನ ಚುನಾವಣಾ ಚಾಣಕ್ಯರಾಗ್ತಿದ್ದಾರೆ. ವಿಜೇಂದ್ರ ಅವರನ್ನೇ ಮಸ್ಕಿ ಮತ್ತು ಬಸವ ಕಲ್ಯಾಣ ಕ್ಷೇತ್ರಕ್ಕೂ ಕಳುಹಿಸಿಕೊಡಿ ಅಂತ ಯಡಿಯೂರಪ್ಪ ಅವರಿಗೂ ಮನವಿ ಬಂದಿದೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಕಿಂಗ್ ಆಗಬೇಕು ಅಂದ್ಕೊಂಡಿದ್ರು. ಈಗ ಕಿಂಗ್ ಮೇಕರ್ ಆಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೈ ಎಲೆಕ್ಷನ್ ಗೆದ್ದಾಯ್ತು. ಈಗ ಯಡಿಯೂರಪ್ಪನವರ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಸರ್ಕಾರ ಸೇಫ್ ಆಗಿದ್ರೂ ಪಕ್ಷದೊಳಗಿನ ಭಿನ್ನಮತ ಈಗ ಯಡಿಯೂರಪ್ಪ ಅವರನ್ನ ನಿದ್ದೆಗೆಡಿಸ್ತಾ ಇದೆ. ಯಾಕೆ ಗೊತ್ತಾ? ಯಡಿಯೂರಪ್ಪನವರು ಈಗ ಸಂಪುಟ ವಿಸ್ತರಣೆಗೆ ಮುಂದಾಗ್ತಿಲ್ಲ, ಸಂಪುಟ ಪುನಾರಚನೆಗೆ ರೆಡಿ ಆಗ್ತಿದ್ದಾರೆ. 1-2-3 ದಿವಸದಲ್ಲಿ ಕ್ಯಾಬಿನೆಟ್ ಅನ್ನ ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಇದ್ದೇನೆ. ಕೆಲವೊಂದು ಕೈ ಬಿಡಬೇಕಾಗುತ್ತೆ, ಕೆಲವೊಂದು ಸೇರಿಸಬೇಕಾಗುತ್ತೆ. ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನರನ್ನ ಗೆಲ್ಲಿಸಿ ಯಡಿಯೂರಪ್ಪ ಋಣ ತೀರಿಸಿಕೊಂಡಿದ್ದಾರೆ. ಆರ್ ಅಶೋಕ್ ಮುಂದಾಳತ್ವದಲ್ಲಿ ವಿಜೇಂದ್ರ ರಣತಂತ್ರದಲ್ಲಿ ಮುನಿರತ್ನಗೆ ವಿಜಯ ಮಾಲೆ ಹಾಕಿಸಿದ್ದಾರೆ. ಈಗ ಮುನಿರತ್ನಗೆ ಕೊಟ್ಟ ಮಾತಿನಂತೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ಸೇರಿದಂಥ ವಿಷಯ. ನಾನು ಇಂಥ ಖಾತೆ ಆಗಲಿ, ಇಂಥ ಸಚಿವ ಸ್ಥಾನ ಆಗಲಿ ಅಂತ ಕೇಳೋದು ಅದು ನನ್ನ ಧರ್ಮನೂ ಅಲ್ಲ, ನನ್ನ ಸಂಸ್ಕೃತಿನೂ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೋಬಹುದು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಕೇಳಿದ್ರಲ್ಲ, ಯಡಿಯೂರಪ್ಪನವರ ಮೇಲೆ ಮುನಿರತ್ನಗೆ ಅಷ್ಟು ವಿಶ್ವಾಸ. ಅದಕ್ಕೆ ಯಡಿಯೂರಪ್ಪನವರು ಇಲ್ಲ ಅಂದಿಲ್ಲ. ಮುನಿರತ್ನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿಕ್ಕೆ ಸಂಪುಟವನ್ನೇ ಪುನಾರಚನೆ ಮಾಡುವಂತ ನಿರ್ಧಾರ ಮಾಡಿದ್ದಾರೆ. ನಾಳೆ ನಾಡಿದ್ದು ದೂರವಾಣಿ ಮೂಲಕ ಪ್ರಧಾನಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಸಂಪರ್ಕ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ದೃಷ್ಟಿಯಿಂದ ಅವ್ರನ್ನೆಲ್ಲರನ್ನು ಭೇಟಿ ಮಾಡಿ ಬಂದು 1-2-3 ದಿವಸದಲ್ಲಿ ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಇದ್ದೇನೆ. ಅಲ್ಲಿ ಎಲ್ಲವನ್ನ ನಾನು ಡೆಲ್ಲಿಗೆ ಹೋದ್ಮೇಲೆ ಪುನರ್ರಚನೆನೋ ಅಥವಾ ಕೆಲವೊಂದು ಕೈ ಬಿಡಬೇಕಾಗುತ್ತೆ, ಕೆಲವೊಂದು ಸೇರಿಸಬೇಕಾಗುತ್ತೆ, ಕೆಲವೊಂದು ಸೇರಿಸಬೇಕಾಗುತ್ತೆ. ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆಲ್ಲ ಕೇಂದ್ರದ ನಾಯಕರ ಸಹಮತಿಯನ್ನು ಪಡೆದು ನಾನು ಸಚಿವ ಸಂಪುಟದ ವಿಸ್ತರಣೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಂಪುಟ ವಿಸ್ತರಣೆ ಅಲ್ಲ, ಸಂಪುಟ ಪುನಾರಚನೆ ಮಾಡ್ತೀವಿ ಅನ್ನೋದು ಯಡಿಯೂರಪ್ಪ ಕೊಟ್ಟಿರುವಂತ ಹೇಳಿಕೆ. ಅಂದ್ರೆ ಈಗಿರುವಂತ ಮಂತ್ರಿಗಳ ಪೈಕಿ 3ರಿಂದ 5 ಮಂತ್ರಿಗಳು ಸಚಿವ ಸ್ಥಾನ ಕಳೆದುಕೊಳ್ಳೋದು ಕನ್ಫರ್ಮ್. ಪ್ರಮುಖವಾಗಿ ಕೇಳಿ ಬರ್ತಿರೋರ ಹೆಸರು ಅಂದ್ರೆ ಸಿಸಿ ಪಾಟೀಲ್ ಗಣಿ ಭೂ ವಿಜ್ಞಾನ ಸಚಿವ, ಪ್ರಭು ಚೌಹಾಣ್ ಪಶುಸಂಗೋಪನೆ ಸಚಿವ, ಕೋಟಾ ಶ್ರೀನಿವಾಸ್ ಪೂಜಾರಿ ಮುಜರಾಯಿ ಸಚಿವ, ಮಾಧುಸ್ವಾಮಿ ಸಂಸದೀಯ ಮತ್ತು ಕಾನೂನು ಸಚಿವ, ಶಶಿಕಲಾ ಜೊಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಈ 5ರಲ್ಲಿ 3 ಕುರ್ಚಿಗೆ ಕಂಟಕ ಬರೋದು ಕನ್ಫರ್ಮ್ ಅಂತಿದೆ ಬಿಜೆಪಿ ಮೂಲಗಳು. ವೈಯಕ್ತಿಕ ವರ್ಚಸ್ಸು ಇಲ್ಲ, ಪಕ್ಷದ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಿಲ್ಲ, ಸಚಿವ ಸ್ಥಾನ ಕೊಟ್ಟರೂ ಕೂಡ ಇಲಾಖೆಗಳ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸೇರಿ ಹಲವು ಕಾರಣಗಳಿದೆಯಂತೆ. ಹಾಗಿದ್ರೆ ಯಾರು ಸಂಪುಟ ಸೇರ್ತಾರೆ ಅಂತ ನೋಡೋದಾದ್ರೆ ಉಮೇಶ್ ಕತ್ತಿ ಹುಕ್ಕೇರಿ ಶಾಸಕ, ಮುನಿರತ್ನ ಆರ್ಆರ್ ನಗರ ಶಾಸಕ, ಪೂರ್ಣಿಮಾ ಹಿರಿಯೂರು ಶಾಸಕಿ. ಈ 3 ಕೂಡ ಸಂಪುಟದಲ್ಲಿ ಸ್ಥಾನಮಾನ ಕೊಡುವಂತ ಸಾಧ್ಯತೆಗಳು ಇದೆ. ಇವರನ್ನ ಬಿಟ್ಟು ಅಚ್ಚರಿ ಅನ್ನೋ ಹಾಗೆ
ದೆಹಲಿ ನಾಯಕರು ಸಚಿವರ ಖಾತೆಯನ್ನ ಬದಲಾವಣೆ ಮಾಡಬಹುದು. ಇವರನ್ನ ಬಿಟ್ಟು ಬೇರೆಯವರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟರೂ ಅಚ್ಚರಿ ಇಲ್ಲ. ಬಿಎಸ್ವೈಗೆ ಮೂಲ ವಲಸಿಗರ ಟೆನ್ಷನ್. ಯಡಿಯೂರಪ್ಪನವರು ಸಂಪುಟ ಪುನರ್ರಚನೆ ಸುಳಿವು ಕೊಡ್ತಿದ್ದಂತೆ ಬಿಜೆಪಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನೋ ಕೂಗು ಶುರುವಾಗಿದೆ. ಈ ಸಲ ಮೂಲ ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ಯಾಕಂದ್ರೆ ಒಟ್ಟು ಬಿಜೆಪಿ ಶಾಸಕರ ಸಂಖ್ಯೆ ಈಗ 119ಕ್ಕೆ ಏರಿಕೆ ಆಗಿದೆ. ಇದರಲ್ಲಿ ಮೂಲ ಬಿಜೆಪಿ ಶಾಸಕರ ಸಂಖ್ಯೆ 107. ಬಿಜೆಪಿಗೆ ವಲಸೆ ಬಂದು ಶಾಸಕರಾದಂತವರು 12 ಜನ. 12 ಜನರಲ್ಲಿ ಈಗಾಗಲೇ 10 ಜನ ಮಂತ್ರಿಗಳಾಗಿದ್ದಾರೆ. ಈಗ ಮುನಿರತ್ನಗೂ ಕೂಡ ಮಂತ್ರಿ ಸ್ಥಾನ ಸಿಗಬಹುದು. ಇಷ್ಟೇ ಅಲ್ಲ, ವಲಸೆ ಬಂದು ಚುನಾವಣೆ ಉಪಚುನಾವಣೆಯಲ್ಲಿ ಸೋತ ಮೇಲೂ ಕೂಡ ಪರಿಷತ್ ಸದಸ್ಯರಾಗಿ 3 ಜನ ಆಯ್ಕೆಯಾಗಿದ್ದಾರೆ. ಸಹಜವಾಗಿ ಇದು ಮೂಲ ಬಿಜೆಪಿ ಶಾಸಕರನ್ನ ಕೆರಳಿಸ್ತಾ ಇದೆ. ನಮಗೂ ಮಂತ್ರಿಗಳಾಗುವಂತ ಅರ್ಹತೆ ಇದೆ ಅಂತ ಯಡಿಯೂರಪ್ಪನವರಿಗೆ ಕೆಲವರು ಈಗಾಗಲೇ ಸಂದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರನ್ನೂ ಕೂಡ ಸಮಾಧಾನ ಮಾಡೋಕೆ ಯಡಿಯೂರಪ್ಪನವರು ಸಂಪುಟ ಪುನರ್ರಚನೆಗೆ ಕೈ ಹಾಕ್ತಿದ್ದಾರೆ. ದೀಪಾವಳಿ ಮುಗಿತಿದ್ದಂತೆ ಹೈಕಮಾಂಡ್ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಮಾಡೋದು ಖಚಿತ. ನೋಡೋಣ ಬಿಜೆಪಿಯಲ್ಲಿ ಯಾರ್ಯಾರು ಅಸಮಾಧಾನಗೊಳ್ತಾರೋ, ಯಾರ್ಯಾರ ಅದೃಷ್ಟ ಕುಲಾಯಿಸುತ್ತೋ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಹಾರ ವಿಧಾನಸಭಾ ಚುನಾವಣಾ ಕತೆ ಏನು ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ನಾಟಕೀಯ ತಿರುವನ್ನ ಪಡಿತಾ ಇದೆ. ಅಮೆರಿಕಾದಂತೆ ಮತ ಎಣಿಕೆಯನ್ನೇ ನಿಲ್ಲಿಸಿ ಅಂತ ನಿತೀಶ್ ಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಮೋದಿ ಅಮಿತ್ ಶಾ ಅಲೆಯಲ್ಲಿ ಕೊಚ್ಚಿ ಹೋಗಿರುವ ಬಿಹಾರದ ಎಲ್ಲಾ ಪಕ್ಷಗಳಲ್ಲೂ ಈಗಾಗಲೇ ತಳಮಳ ಶುರುವಾಗಿದೆ. ಬೆಳಗ್ಗೆ 8 ಗಂಟೆಯಿಂದಲೂ ಮತ ಎಣಿಕೆ ಆಗ್ತಾ ಇದ್ದು ಇನ್ನೂ ಮತ ಎಣಿಕೆ ಅಧಿಕೃತವಾಗಿ ಮುಗಿದಿಲ್ಲ. ಇಲ್ಲಿವರೆಗೂ ಇರುವ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ನೋಡೋದಾದ್ರೆ ಬಿಹಾರದಲ್ಲೂ ಕಮಲ ಕೇಕೆ ಯಾವ ರೀತಿಗೆ ಹಾಕ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಬಿಜೆಪಿ ಪ್ಲಸ್ ಅಂದ್ರೆ ಈಗಾಗಲೇ ಜೆಡಿಯು ಮತ್ತು ಬಿಜೆಪಿ ಹಾಗೆಯೇ ಉಳಿದ ಪಕ್ಷಗಳನ್ನು ನೋಡಿದ್ರೆ 126 ಇಲ್ಲಿವರೆಗೂ ಕೂಡ ಬಂದಿರುವಂತಹ ಒಂದು ರೀತಿಯಂತಹ ಮುನ್ನಡೆ ಮತ್ತು ಗೆಲುವಿನ ಲೆಕ್ಕಾಚಾರ. ಹಾಗೆಯೇ ಆರ್ಜೆಡಿ ಮೈತ್ರಿಕೂಟ 109, ಇತರರು 8 ಕ್ಷೇತ್ರಗಳಲ್ಲಿ ಬಿಹಾರದಲ್ಲೂ ಕಮಲ ಕೇಕೆಯನ್ನ ಹಾಕಿದೆ. ಅದರಲ್ಲಿ ಬಿಜೆಪಿ 74 ಕ್ಷೇತ್ರಗಳಲ್ಲಿ, ಜೆಡಿಯು 44 ಕ್ಷೇತ್ರಗಳಲ್ಲಿ, ಆರ್ಜೆಡಿ 74 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 19 ಕ್ಷೇತ್ರಗಳಲ್ಲಿ, ಎಲ್ಜೆಪಿ 1, ಸಿಪಿಐಎಂ 11 ಕ್ಷೇತ್ರ, ಸಿಪಿಎಂ 3, ಇತರೆ 17 ಸ್ಥಾನಗಳನ್ನ ಪಡೆದಿವೆ. ಸದ್ಯಕ್ಕೆ ಇನ್ನೂ ಕೂಡ ಮತದಾನ ಅಂತಿಮ ಆಗಿಲ್ಲ. ಈ ಎದುರ ಮಧ್ಯೆ ವಿವಾದಗಳು ಶುರುವಾಗ್ತಿದ್ದು ಎಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ರಾತ್ರಿ 10 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಇನ್ನು ಮಧ್ಯಪ್ರದೇಶದ 28 ಸ್ಥಾನಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಬಿಜೆಪಿ 21 ಸ್ಥಾನಗಳಲ್ಲಿ ಗೆಲುವಿನತ್ತ ಸಾಗ್ತಾ ಇದೆ. ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಇನ್ನು ಕೂಡ ಮತ ಎಣಿಕೆ ಅಲ್ಲೂ ನಡೀತಾ ಇದ್ದು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. 230 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತ ಸಾಬೀತುಪಡಿಸಲು 8 ಸ್ಥಾನಗಳ ಅವಶ್ಯಕತೆ ಇತ್ತು. ಆದರೆ ಬಿಜೆಪಿ 28ರಲ್ಲಿ 21 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಹುಮತವನ್ನ ಸಾಬೀತುಪಡಿಸಲಿದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸಾಕಷ್ಟು ಕ್ಷೇತ್ರಗಳ ಬಗ್ಗೆ ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ನಡೆದ ಇರುವಂತಹ ಉಪಚುನಾವಣೆಯ ರಿಸಲ್ಟ್ ನ ಬಿಸಿ ಆದ್ರೆ ಇತ್ತ ಬೆಂಗಳೂರಲ್ಲಿ ಮಾತ್ರ ಉಪಚುನಾವಣೆಯ ಫಲಿತಾಂಶದ ಕುತೂಹಲ ಕೂಡ ಇತ್ತು. ಆದ್ರೆ ಬಾಪೂಜಿ ನಗರದ ಹೊಸಗುಡ್ಡದ ಹಳ್ಳಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿ ಹೊತ್ತಿ ಉಳಿದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸತತ 10 ಗಂಟೆಗಳ ಕಾಲ ಬೆಂಕಿ ಹತೋಟಿಗೆ ಬರಲಿಲ್ಲ. 200 ಅಗ್ನಿಶಾಮಕ ಸಿಬ್ಬಂದಿ, 50 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಿದ್ರೂ ಕೂಡ ಆರಲಿಲ್ಲ. ಕೊನೆಗೆ ಎಸ್ಡಿಆರ್ಎಫ್ ಟೀಮ್ ಬಂದು ಫೋಮ್ ಬಾಂಬ್ ಬಳಸಿ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ. ಒಂದು ಬೃಹತ್ ಕಟ್ಟಡವೇ ಬೆಂಕಿಯ ಹೊಡೆತ ತಾಳಲಾಗದೆ ಕುಸಿದು ಹೋಗಿದೆ. 5-6 ಕಟ್ಟಡಗಳಿಗೆ ಹಾನಿಯಾಗಿದೆ. ಕಾರು, ಬೈಕ್ಗಳು ಅಗ್ನಿಗೆ ಆಹುತಿಯಾಗಿವೆ. 10 ಜನರಿಗೆ ಗಾಯ ಆಗಿದೆ. 100 ಮನೆಗಳಲ್ಲಿದ್ದ ಜನ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ.
ಜೊತೆಗೆ ಈ ಒಂದು ಕಟ್ಟಡ ಯಾಕೆ ಹೊತ್ತಿ ಉರಿಯಿತು, ಎಷ್ಟು ಟೈಮ್ ಬೇಕಾಯಿತು ಬೆಂಕಿ ಆರೋದಕ್ಕೆ, ಯಾವ ರೀತಿಯಾಗಿ ಪ್ರಯತ್ನವನ್ನ ಮಾಡಲಾಯಿತು, ಬೆಳಗ್ಗಿನಿಂದ ಸಂಜೆಯವರೆಗೂ ಈ ಒಂದು ಕಟ್ಟಡದಲ್ಲಿ ಏನೇನು ಆಯಿತು, ಬೆಂಕಿ ನಂದಿಸುವಂತಹ ಪ್ರಯತ್ನ, ಇವೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ನ 10 ಗಂಟೆಯ ಬುಲೆಟಿನ್ ನಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ, ಮಿಸ್ ಮಾಡದೆ ನೋಡಿ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.